ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಅದೇ ರೀತಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಗಮಸಾಲೆ ಅಕ್ಕಿನಲ್ಲಿ ದಮ್ ಬಿರಿಯಾನಿ ಮಾಡೋದನ್ನ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನಮ್ಮನೇಲೂ ಮಾಡಿದ್ವಿ, ತುಂಬ ಚೆನ್ನಾಗಾಗಿತ್ತು. ನೀವು ಮಾಡಿ ಫ್ರೆಂಡ್ಸ್. ಮನೆಯಲ್ಲಿ ಅಂಗಡಿನಲ್ಲಿ ಸಿಗುತ್ತೆ ಗಮಸಾಲೆ ಅಕ್ಕಿ, ಅದನ್ನು ನೀವು ಗಮಸಾಲೆ ಅಂತಲೇ ಕೇಳಬೇಕು, ಇಲ್ಲಾದರೆ ಜೀರಾ ರೈಸ್ ಕೊಡ್ತಾರೆ. ಅದರಲ್ಲಿ ಮನೇಲಿ ತಂದು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ, ಗಮ್ ಅನ್ನುತ್ತೆ ಬಿರಿಯಾನಿ ಮಾತ್ರ. ಅದು ನಾನು 3 kg ಚಿಕನಿಗೆ 2 kg ಗಮಸಾಲೆ ಅಕ್ಕಿ ಹಾಕಿ ನಾನಿವತ್ತು ಅಷ್ಟು ಕ್ವಾಂಟಿಟಿನಲ್ಲಿ ನಾನು ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ನೀವು ಬೇಕಾದರೆ ಮನೆಯಲ್ಲಿ ಕಮ್ಮಿ 1 kg ಅರ್ಧ kgಲೂ ಬೇಕಾದರೆ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್. ಇದಕ್ಕೆ ಟೊಮೆಟೊ ಒಂದು 8 ಟೊಮೆಟೊ ಬೇಕು, 6 ಈರುಳ್ಳಿ ತೊಗೊಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 4, ಮತ್ತು ಕೊತ್ತಂಬರಿ ಸೊಪ್ಪು 2 ಕಟ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಕಟ್ ಮಾಡಿಕೊಂಡು ತೊಗೊಳ್ಳಿ. ಮತ್ತು ಸ್ಪೈಸಿಸು ಅರಿಶಿನ ಪುಡಿ 3 ಸ್ಪೂನು, ಗರಂ ಮಸಾಲ ಮತ್ತು ಒಂದು 4 ಸ್ಪೂನು ಮೆಣಸಿನಕಾಯಿ ಪುಡಿ ಬೇಕು. ಮತ್ತು ಇದಕ್ಕೆ ಧನಿಯಾ ಪುಡಿ ಒಂದು 3 ಸ್ಪೂನು, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ತೊಗೊಳ್ಳಿ. ಮತ್ತು 3 kg ಚಿಕನ್ ಫ್ರೆಂಡ್ಸ್ ಇದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಸ್ಪೂನ್ ತೊಗೊಳ್ಳಿ. ಮತ್ತು ಮೊಸರು ಒಂದು 3 ಸ್ಪೂನು, ಒಂದು ಲಿಂಬೆಹಣ್ಣು, ಅಕ್ಕಿ 2 kg ಗಮಸಾಲೆ. ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಮೆಣಸಿನ್ಕಾಯಿ ಮೊದಲು ಹಾಕ್ಕೊಳ್ಳಿ, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ಚೆನ್ನಾಗಿ ಕಂದು ಬಣ್ಣ ರೀತಿ ಆಗೋ ತನಕ ಹುರಿಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಹುರ್ಕೊಳ್ಳಿ, ಕಂದು ಬಣ್ಣ ಆಗಬೇಕದು. ಇದೇ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ಇದೇ ರೀತಿ ಕಂದು ಬಣ್ಣ ಆಗಬೇಕು. ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ಹೀಗೆ ಬೆರೆಸಿ ಚೆನ್ನಾಗಿ ಬೆರೆಸಿ ಫ್ರೆಂಡ್ಸ್. ಇದೇ ರೀತಿ ಚೆನ್ನಾಗಿ ಹುರಿತಾ ಇರಬೇಕು. ಹೀಗೆ ಹುರ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿ ಒಂದು ತಪ್ಪಲೆಯಲ್ಲಿ ನೀರಿಟ್ಟು ಅದನ್ನು ಚೆನ್ನಾಗಿ ಕುದಿಯೋಕ್ಕಿಡಿ. ಫಸ್ಟು ಅದು ಚೆನ್ನಾಗಿ ಕುದಿಬೇಕು, ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕುದಿಸೋಕ್ಕಿಡಿ. ನಂತರ ಇದಕ್ಕೆ ನಾವು ತೊಳೆದು ತಂದಿದಂತಹ 3 kg ಚಿಕನ್ನ ಇದಕ್ಕೆ ಹಾಕೊಳ್ಳೋಣ. ಹಾಕ್ಕೊಂಡು ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಮತ್ತು ನಾವು ಹಾಕಿದಂಥ ಸ್ಪೈಸಿಸು ಎಲ್ಲನೂ ಮಾಂಸಕ್ಕೆ ಬೆರೆಯಂಗೆ ಚೆನ್ನಾಗಿ ಹುರಿಬೇಕು. ಹೀಗೆ ಬೆರಿಬೇಕು. ಹೀಗೆ ಬೆರೆಸಿ ಮತ್ತು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಒಂದು 5 ನಿಮಿಷ ಉಪ್ಪಾಕಿ, ರುಚಿಗೆ ತಕ್ಕಷ್ಟು ಉಪ್ಪಾಕಿ, ಅದು ನೀರು ಬಿಡೋ ರೀತಿಲಿ ಸ್ವಲ್ಪ ಅದು ತಾನಾಗಿ ಅದು ಎಣ್ಣೆಲೇ ಸ್ವಲ್ಪ ಬೇಯಬೇಕದು. ನೋಡಿ, ಮುಚ್ಚಿಟ್ಟ ಮೇಲೆ ಈ ರೀತಿ ನೀರು ಬಿಟ್ಟಿದೆ. ಒಂದು 5 ನಿಮಿಷ ಮುಚ್ಚಿಟ್ಟಿದ ಮೇಲೆ ಈ ಥರ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ನೀವು ಕಟ್ ಮಾಡಿರೋ 2 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸಮೇತ ಇದಕ್ಕೇ ಹಾಕ್ಕೊಂಬಿಡಿ. ಹಾಕ್ಕೊಂಡು ಬೆರೆಸಿ ಫ್ರೆಂಡ್ಸ್. ಚಿಕನಿಗೆ ಚೆನ್ನಾಗಿ ಬೆರೆಸಿ, ಇದೇ ರೀತಿ ಬೆರೆಸಿ. ಫ್ರೆಂಡ್ಸ್, ನಾವು ತೊಗೊಬಂದಿದ್ದಂಥ ಸ್ಪೈಸಸ್ ಇತ್ತಲ್ಲ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಎಲ್ಲನೂ ಸೇರಿಸಿ ಇದಕ್ಕೆ ಒಟ್ಟಿಗೆ ಹಾಕ್ಕೊಳ್ಳಿ. ಚಿಕನಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಫಸ್ಟಲ್ಲೇ ಚೆನ್ನಾಗಿ ಇದು ಮಸಾಲೆ ಎಲ್ಲ ಚಿಕನಿಗೆ ಚೆನ್ನಾಗಿ ಎಳ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಎಳ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಿಕನ್ ತಿನ್ನಬೇಕಾದ್ರೂ ಟೇಸ್ಟಿಯಾಗಿರುತ್ತೆ, ಸಪ್ಪೆ ಸಪ್ಪೆ ಇರೋದಿಲ್ಲ. ಮೊದಲೇ ಇದನ್ನು ಈ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ ಒಂದು 5 ನಿಮಿಷ ಮುಚ್ಚಿಟ್ಟು, ಮತ್ತು ಅದು ನೀರು ಇಷ್ಟು ನೋಡಿ ನೀರು ಬಿಟ್ಟಿದೆ ಫ್ರೆಂಡ್ಸ್. ಈ ಥರ ಅದ್ರ ಮೇಲೆ ನಾವು ಕಟ್ ಮಾಡ್ಕೊಂಡು ತಂದಿದ್ದಂತಹ ಟೊಮೆಟೊನ ಹಾಕ್ಕೊಳ್ಳಿ.
ಹಾಕ್ಕೊಂಡು ಅದು ಸ್ಮ್ಯಾಶ್ ಆಗಂಗೆ ಅದನ್ನು ಹಾಗೆ ಇಡಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದನ್ನು ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು. ಮುಚ್ಚಿಟ್ರೆ ಅದು ಟೊಮೆಟೊ ಸಮೇತ ಬೇಯುತ್ತೆ. ಪಕ್ಕದಲ್ಲಿ ನಾವು ತಂದಿದ್ದಂತಹ ಗಂಸಲೆ ಅಕ್ಕಿನ ತೊಳೆದು ತಪ್ಪಲೆಗೆ ಹಾಕಿ ಬಿಸಿ ನೀರಿಗೆ ಅದು ಒಂದು 70% ಬೇಯಬೇಕು ಫ್ರೆಂಡ್ಸ್. ಅಷ್ಟೇ, 70% ಬೇಯಲಿ. ಇದಕ್ಕೆ ಲಿಂಬೆ ರಸ ಹಾಕ್ಕೊಳ್ಳೋಣ ಮಸಾಲೆಗೆ, ಮತ್ತು ಮೊಸರು ಹಾಕ್ಕೊಂಡು ಬೆರೆಸಿ ಸ್ಲೋ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟಿರಿ. ನೋಡಿ, ಅಕ್ಕಿ 70 ಭಾಗ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ತೀರಾ ಅನ್ನ ಆಗ್ಬಿಡ್ಬಾರ್ದು. 70% ಬೆಂದರೆ ಸಾಕು. 30% ಬೇಯೋಕ್ಕೆ ಉಳಿದಿರಬೇಕು. ಅದನ್ನು ಬಸ್ತು ತೊಗೊಂಬಂದು ನಾವು ರೆಡಿ ಮಾಡಿದಂತಹ ಚಿಕನ್ ಮಸಾಲೆಗೆ ಹಾಕ್ಕೊಳ್ಳಿ. ಈ ರೀತಿ ಸೆಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಕಡೆ ಒಂದೇ ಸಮ ಬರೋಂಗೆ ಸೆಟ್ ಮಾಡಿ ಇಡಿ. ಮತ್ತು 5 ನಿಮಿಷ ಮುಚ್ಚಿಡಿ. 5 ನಿಮಿಷ ಸಾಕು. ಭಾರವಾದ ಏನಾದರೂ ಒಂದು ತಪ್ಪಲೆ ಇಟ್ಟು ಮುಚ್ಚಿಡಿ. ಅದ್ರ ಮೇಲೆ ಒಂದು 10 ನಿಮಿಷ ಆದಮೇಲೆ ತೆಗೆದು ಅದಕ್ಕೆ ಮೇಲ್ಗಡೆ ತುಪ್ಪ ಹಾಕಿ ಫ್ರೆಂಡ್ಸ್. ಈ ರೀತಿ ಒಂದು 3 ಸ್ಪೂನು ತುಪ್ಪ ಸಾಕು. 3 ಸ್ಪೂನ್ ತುಪ್ಪ ಹಾಕಿ ಒಂದು 5 ನಿಮಿಷ ಮುಚ್ಚಿಡಿ. 5 ನಿಮಿಷ ಸಾಕು. ಮುಚ್ಚಿಟ್ಟು ಮತ್ತೆ ತೆಗೆದು ಬೆರೆಸ್ಕೊಳ್ಳಿ. ಚಿಕನ್ ಅಡಿಲೇ ಇರಬೇಕು, ತಳಭಾಗದಲ್ಲೇ ಇರಬೇಕು ಫ್ರೆಂಡ್ಸ್. ಚಿಕನ್ ಮಸಾಲ ಸ್ವಲ್ಪ ಮೇಲೆ ಬಂದಿರುತ್ತೆ. ವೈಟ್ ರೈಸ್ ಮತ್ತು ಮಸಾಲ ಮಾತ್ರ ಬೆರೆಸ್ಬೇಕು. ಇದೇ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ನಿಮ್ಮ ಮನೇಲೂ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ಚಿಕನ್ ಮಾತ್ರ ಮೇಲೆ ಬರಬಾರ್ದು. ಚೆನ್ನಾಗಿ ಬೆರೆಸಿ ಒಂದೇ ಲೆವೆಲ್ಲಿಗೆ ಮೊದಲು ಮಾಡ್ದಂಗೆ ಮಾಡಿಟ್ಟು ಒಂದು 15 ನಿಮಿಷ ಬೇಯಕ್ಕೆ ಬಿಡಬೇಕು. ಬೆಂದ ಮೇಲೆ ಸರ್ವ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಚಿಕನ್ನು ಬೆಂದಿರುತ್ತೆ, ಅನ್ನನೂ ಬೆಂದಿರುತ್ತೆ. ಗಂಸಲೆ ಅಕ್ಕಿನಲ್ಲಿ ಮಾಡಿದ್ದು ಚಿಕನ್ ಬಿರಿಯಾನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಮನೇಲಿ ನೀವು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.